ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಒಂದು ಸಲಾಡ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ, ಈ ದಿನ ತರಕಾರಿ ಮತ್ತು ಹಣ್ಣು ಉಪಯೋಗಿಸಿ ಒಂದು ಹೊಸ ಸಲಾಡನ್ನು ಮಾಡಲು ತೋರಿಸ್ತಾ ಇದ್ದೇನೆ. ತರಕಾರಿ ಇಲ್ಲಿ ಏನು ಏನು ಬೇಕಂತ ಹೀಗೆ ಹೇಳ್ತಾ ಇದ್ದೀನಿ. ತರಕಾರಿಯಲ್ಲಿ ಸೌತೆಕಾಯಿ, ಮೂಲಂಗಿ, ಗೆಡ್ಡೆಕೋಸು, ಒಂದು ಟೊಮೊಟೊ, ಸ್ವಲ್ಪ ಕೋಸು, ಮತ್ತು ಒಂದು ನಿಂಬೆ ರಸ, ಈರುಳ್ಳಿ ಮತ್ತು ಕ್ಯಾರೆಟು ಇಷ್ಟು ತರಕಾರಿಯನ್ನು ಹಾಕಿ ಒಂದು ಸಲಾಡನ್ನು ತಯಾರು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ತರಕಾರಿ ಉಪಯೋಗಿಸ್ಬೋದು. ಬೇಕಾದರೆ ಬೇರೆ ಬೇರೆ ತರಕಾರಿನೂ ನೀವು ಉಪಯೋಗಿಸ್ಕೋಬೋದು. ನಾನಿವತ್ತು ಹಣ್ಣು ಮತ್ತು ತರಕಾರಿ ಎರಡನ್ನೂ ಉಪಯೋಗಿಸಿ ಒಂದು ಸಲಾಡ್ನನ್ನು ತೋರಿಸ್ತಾ ಇದ್ದೀನಿ. ತರಕಾರಿಯಲ್ಲಿ ಇದು ಕೋಸು, ಗೆಡ್ಡೆಕೋಸು, ಸೀಬೆಕಾಯಿ ಮತ್ತು ಮೂಲಂಗಿ, ಕಾಲಿಫ್ಲವರು, ಒಂದು ಅರ್ಧ ಹೋಳು ನಿಂಬೆ ರಸ, ಮೂಲಂಗಿ, ಕೋಸು ಮತ್ತು ದಾಳಿಂಬೆ ಹಣ್ಣು, ಇನ್ನೊಂದು ಗೆಡ್ಡೆಕೋಸು, ಕಾರ್ನು ಮತ್ತು ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಮೂಲಂಗಿ ಮತ್ತು ಹೆಸರುಕಾಳು ಮೊಳಕೆ ಬರಿಸಿರೋದು ಇಷ್ಟನ್ನು ಹಾಕಿ ನಾನು ಸಲಾಡ್ಗೆ ಉಪಯೋಗಿಸ್ತಾ ಇದ್ದೀನಿ. ಸಲಾಡು ತುಂಬ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಅದು ಡೈಜೆಷನ್ ಪವರ್ಗೆ ತುಂಬ ಒಳ್ಳೆಯದು. ಮೈ ಭಾರ ಆಗಲ್ಲ, ಹಗುರವಾಗಿರುತ್ತೆ, ಲೈಟ್ ವೆಯ್ಟಾಗಿ. ಬೊಜ್ಜು ಮತ್ತು ನಾವು ದಪ್ಪ ಇರೋರೆಲ್ಲ ಸ್ವಲ್ಪ ಎದ್ದ ತಕ್ಷಣ ಸಲಾಡ್ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಗೆ ಜಾಸ್ತಿ ಸಿಗ್ತದೆ ನಮಗೆ ಬಾಡೀಸ್ಗೆ. ಮತ್ತು ಜಿಮ್ಗೆ ಹೋಗೋರು ಎದ್ದ ತಕ್ಷಣ, ಮತ್ತು ಮಕ್ಕಳಿಗೆ ಪ್ರತಿಯೊಬ್ಬರೂ ಒಂದು ಸಲಾಡ್ಗಳನ್ನೆಲ್ಲ ತಿನ್ನಲು ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೆ ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ. ಇದು ಮಲಬದ್ಧತೆ ಎಲ್ಲ ಇರಲ್ಲ ಅವರಿಗೆ. ಬುದ್ಧಿ ಚುರುಕಾಗಿರುತ್ತೆ. ಎಲ್ಲ ಥರ ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗುತ್ತೆ ಹಣ್ಣು ಮತ್ತು ತರಕಾರಿ ಉಪಯೋಗಿಸ್ತೀವಲ್ಲ, ಹಾಗಾಗಿ. ಈಗ ನೋಡಿ, ಈಗ ಅದನ್ನು ಒಂದು ಬೋಲಲ್ಲಿ ಇಟ್ಟಿರೋ ತರಕಾರಿಗಳೆಲ್ಲನೂ ಒಂದು ದೊಡ್ಡ ಬೌಲಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸೌತೆಕಾಯಿ, ದಾಳಿಂಬೆ ಹಣ್ಣು, ಕೋಸು, ಮೂಲಂಗಿ ಇಷ್ಟು ಹಾಕ್ತಾಯಿದ್ದೀನಿ ತರಕಾರಿನ. ಕಾರ್ನ್ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಬರೀ ಕಾರ್ನೇ ಹಾಕಿ ಕಾರ್ನ್ ಬೇಯಿಸಿ ಮತ್ತು ಪೆಪ್ಪರು ಸಾಲ್ಟು ಹಾಕ್ಕೊಂಡು ನಿಂಬೆ ರಸ ಹಾಕ್ಕೊಂಡು ತಿಂದರೆ ಅದೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಬೆಣ್ಣೆ ಹಾಕಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಕ್ಯಾರೆಟು ಹಾಕಿದ್ದೀನಿ. ಮತ್ತು ಇವಾಗ ಇದು ಹೆಸ್ರುಕಾಳು ಮೊಳಕೆ ಬರಿಸಿರೋದು ಹಾಕ್ತಾಯಿದ್ದೀನಿ. ಹೆಸ್ರುಕಾಳು ಮೊಳಕೆ ಬರಿಸಿದ್ದೀನಲ್ಲ, ಅದೇ ಥರ ಕಡಲೆಕಾಳು ಮೊಳಕೆ ಬರಿಸಿರೋದು ಅದನ್ನು ಇದಕ್ಕೆ ಸೇರಿಸ್ಬೋದು. ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ಬೋದು. ಮತ್ತು ಸ್ವಲ್ಪ ಬಾದಾಮಿನ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ರಿಚ್ಚಾಗಿ ಇದನ್ನ ಡೆಲಿಷಿಯಸ್ ಆಗಿರುತ್ತೆ. ಮತ್ತು ಒಂದು ಈರುಳ್ಳಿನೂ ಹಾಕ್ತಾಯಿದ್ದೀನಿ, ಅದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಒಂದು ನಿಂಬೆಹಣ್ಣನ್ನ ಹೋಳು ಮಾಡಿ, ಒಂದು ಅರ್ಧ ನಿಂಬೆ ಹೋಳನ್ನ ರಸನ ಅದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಂಬೆ ರಸನ. ನೀವು ನಿಂಬೆ ರಸ ಸ್ವಲ್ಪ ಹಾಕಿ ಇದಕ್ಕೆ ಸಾಲ್ಟು ಮತ್ತು ಪೆಪ್ಪರು ಎರಡೂ ಹಾಕಬೇಕು. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಒಂದು ಅರ್ಧ ಸ್ಪೂನು, ಜಾಸ್ತಿ ಹಾಕೋದು ಬೇಡ. ಅರ್ಧ ಸ್ಪೂನ್ ಸಾಲ್ಟು, ಮತ್ತು ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು, ಅದು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಆದಮೇಲೆ ತಿನ್ನಲು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ದಿನ ಮಾಮೂಲಿ ರೊಟೀನಲ್ಲಿ ನಾವು ತಿನ್ನೋದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತ್ ವೈಸು ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ನಮಗೆ. ಮತ್ತು ಮೂಳೆಗೆಲ್ಲ ಎಲ್ಲದಕ್ಕೂ ಸ್ಟ್ರೆಂತ್ ಆಗಿರುತ್ತೆ. ಕ್ಯಾರೆಟು ಎಲ್ಲ ಹಾಕಿರೋದ್ರಿಂದ ಕಣ್ಣಿಗೆ ಒಳ್ಳೆಯದು. ಇದಕ್ಕೆ ಪ್ರತಿಯೊಂದು ತರಕಾರಿ ಮತ್ತು ಹಣ್ಣನ್ನು ಮಿಕ್ಸ್ ಮಾಡಿರ್ತೀವಲ್ವ, ಅದನ್ನೆಲ್ಲ ತಿಂದರೆ ಇದನ್ನು ತಿನ್ನಲು ಅಭ್ಯಾಸ ಮಾಡಿಕೊಂಡಾಗ ನಮಗೆ ಎಲ್ಲ ಥರ ಹಣ್ಣು ತರಕಾರಿ ಎಲ್ಲ ಬಾಡಿಗೆ ಸೇರಿರುತ್ತೆ. ಆದ್ದರಿಂದ ಸಲಾಡನ್ನ ತಿನ್ನೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಕ್ಯಾನ್ಸರ್ ಎಲ್ಲ ಇದನ್ನು ಹಣ್ಣುಗಳೆಲ್ಲ ತಿನ್ನೋದ್ರಿಂದ ಕ್ಯಾನ್ಸರ್ ಕಣಗಳೆಲ್ಲ ನಮಗೆ ಬಾಡಿಲಿ ಉತ್ಪತ್ತಿ ಆಗಲ್ಲ. ಅದರಿಂದ ಕ್ಯಾನ್ಸರ್ ಬರೋದನ್ನು ನಮಗೆ ತಡೆಗಟ್ಟುತ್ತೆ. ಇದು ಇಷ್ಟೊಂದು ಬೆನಿಫಿಟ್ ಇದೆ ನಮಗೇ. ಮತ್ತು ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ ದಿನ. ನನ್ನ ವಿಡಿಯೋನ ನೀವು ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ಚಾನಲನ್ನು ನೋಡಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ,
ಆರೋಗ್ಯವಾಗಿರಿ, ಹೆಲ್ತಿಯಾಗಿರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಲಾಡ್ನ ದಿನ ಉಪಯೋಗಿಸಿ ತಿನ್ನಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ಒಂದು ಕಾಮೆಂಟ್ಸ್ ಹಾಕಿ. ನಾನು ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ಸಲಾಡನ್ನು ತಿಂದು ಖುಷಿಯಾಗಿರಿ, ಹೆಲ್ತಿಯಾಗಿರಿ. ಮತ್ತು ಇದು ಕೂದಲಿಗೆ ಪ್ರತಿಯೊಂದು ಅಂಗಾಂಗಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲರೂ ಈ ಸಲಾಡನ್ನ ಉಪಯೋಗಿಸ್ಕೊಳ್ಳಿ. ಮತ್ತು ಬೇರೆ ಬೇರೆ ಥರ ಸಲಾಡ್ಗಳನ್ನ ಮುಂದೆ ಹೊಸ ರೆಸಿಪಿಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್.